ತೀಯಾ ಸಮಾಜವು 3 ಹೆಸರುಗಳಿಂದ ಬೇರೆ ಬೇರೆ ಹೆಸರು ಕರೀತಾ ಇದೆ. ಮೇಯ್ನದ್ದು ನಮ್ಮದು ತೀಯಾ ಸಮಾಜ. ಇಲ್ಲಿ ಕರೆಯುವಾಗ ಬೆಂಚಾಡ ಅಂತ ಅಂತಾರೆ, ಆಮೇಲೆ ಮಲೆಯಲ್ಲಿ ಬಿಲ್ಲೋ ಅಂತ ಅಂತಾರೆ. ಈ ಬಗ್ಗೆ ನಾವು ನಮ್ಮ ಸದಸ್ಯರಿಗೆ, ನಮ್ಮ ಸಮಾಜದವರಿಗೆ ಮಾಹಿತಿಯನ್ನು ಕೊಡಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ, ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವು ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಪ್ರತಿನಿಧಿಗಳು ನಮ್ಮ ಏನು ನಾವು ಮಾಹಿತಿಯನ್ನು ಕೊಡ್ತೇವೆ ಅದು ದಯವಿಟ್ಟು ಈ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ತೀಯಾ ಸಮಾಜ ಬಾಂಧವರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಎಲ್ಲ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮದವರು ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಭಾರತೀಯ ತೀಯಾ ಸಮಾಜದ ಕೇಂದ್ರ ಸಮಿತಿ ನೇತೃತ್ವದಲ್ಲಿ ಎಲ್ಲ ವಲಯ ಕ್ಷೇತ್ರಗಳು 18 ಭಗವತಿ ಕ್ಷೇತ್ರಗಳನ್ನು ಒಳಪಟ್ಟಂಥ ವಲಯ ಸಮಿತಿಗಳು, ಅದೇ ರೀತಿ ಬೆಂಗಳೂರು ಸಮಿತಿ, ಮಹಾರಾಷ್ಟ್ರ ಮುಂಬೈ ಸಮಿತಿ, ಕೇರಳ ಸಮಿತಿ, ಆಮೇಲೆ ಶಿವಮೊಗ್ಗ, ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ಸಮಿತಿಗಳಿದೆ. ಈ ರಾಜ್ಯದಲ್ಲಿ ಕೇರಳದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು ತೀಯರು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ತೀಯರು ಬಹಳಷ್ಟು ಜನ ಇದ್ದಾರೆ. ಈ ರಾಜ್ಯದಾದ್ಯಂತ ಶಿವಮೊಗ್ಗದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ಮಡಿಕೇರಿಯಲ್ಲಿದ್ದಾರೆ, ಮಂಗಳೂರಲ್ಲಿ ಹೈಯೆಸ್ಟ್ ಇದ್ದಾರೆ, ಉಳ್ಳಾಳದಲ್ಲಿದ್ದಾರೆ. ಈ ಎಲ್ಲ ಸಮಾಜ ಬಾಂಧವರಿಗೆ ತಿಳುವಳಿಕೆ ಕೊಡಲಿಕ್ಕೆ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ತೀಯಾ ಸಮಾಜ ಬಾಂಧವರಲ್ಲಿ ನನ್ನ ವಿನಂತಿ, ನಿಮ್ಮ ಮನೆ ಮನೆಗೆ ಸರ್ಕಾರದ ನಿಯಮದಂತೆ ಅಧಿಕಾರಿಗಳು, ಅದು ಟೀಚರ್ಸ್ ಇರಲಿ ಅಥವಾ ಆಶಾ ಕಾರ್ಯಕರ್ತರಲ್ಲಿ, ನಿಮ್ಮನ್ನು ಭೇಟಿಯಾಗಿ ನಮೂನೆಯನ್ನು ಅರ್ಜಿಯನ್ನು ಕೊಡ್ತಾರೆ. ಆ ನಮೂನೆ ಫಿಲ್ ಮಾಡುವಾಗ ನಾವು ಸರಿಯಾದ ಮಾಹಿತಿಯನ್ನು ಫಿಲ್ ಮಾಡಬೇಕು ಅಂತ ತೀಯಾ ಸಮಾಜ ಬಾಂಧವರಿಗೆ ತಿಳುವಳಿಕೆ ಕೊಡಬೇಕು ಅಂತ ನಾವು ಈಗಾಗಲೇ ಎಲ್ಲ ದೇವಸ್ಥಾನದ ಆಡಳಿತ ಸಮಿತಿಯವರಿಗೆ ಕೋರಿದ್ದೇವೆ. ಅವರು ಕೂಡ ಈ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕೆಲವರು ತೀಯಾ ಅಂತ ಹಾಕೋದು, ಕೆಲವರು ಬೆಂಚಾಡ ಅಂತ ಹಾಕೋದು, ಕೆಲವರು ಮಲೆಯಲ್ಲಿ ಬಿಲ್ಲೋ ಅಂತ ಹಾಕೋದು. ಸರ್ಕಾರದಲ್ಲಿ ನಾವು ತೀಯಾ ಅಂತ ರೆಕಗ್ನೈಸ್ ಆಗಬೇಕಾದ್ರೆ, ಪಾಪ್ಯುಲೇಷನ್ ಟೋಟಲ್ ಪಾಪ್ಯುಲೇಷನ್ ಸಿಗಬೇಕಾದ್ರೆ ತೀಯಾ ಅಂತಲೇ ನಮೂದಿಸಬೇಕಾಗ್ತದೆ. ಸರ್ಕಾರದ ಏನೆಲ್ಲ ಸವಲತ್ತುಗಳಿದೆ ಅದನ್ನು ಇತರ ಸಮಾಜದವರಿಗೆ ದೊರಕಿದಾಗೆ ನಮ್ಮ ಸಮಾಜಕ್ಕೂ ಬೇಕಾದಂಥ ಸವಲತ್ತುಗಳು ದೊರಕಬೇಕು. ಅದು 2A ಇದೆ, ಕೆಲವರು ಬೇರೆ ಬೇರೆ ಹೆಸರಿಂದ ಕರೆಸ್ತಾ ಇರ್ತಾರೆ. ಈ ತೀಯಾ ಅಂತ ನಮೂದಿಸಿದಾಗ ಟೋಟಲ್ ಆಗಿ ಕರ್ನಾಟಕದಲ್ಲಿ ತೀಯರು ಎಷ್ಟಿದ್ದಾರೆ ಎಂಬ ಒಂದು ಮಾಹಿತಿ ದೊರಕುತ್ತದೆ. ನಮ್ಮ ಮಾಹಿತಿ ಪ್ರಕಾರ ಸುಮಾರು 4 ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಇದನ್ನು ನಾವು ಜನರಿಗೆ ತಿಳಿಸುವಲ್ಲಿ ನಾವು ಏನಾಗಿದೆ ಅಂದರೆ, ಕೆಲವರು ಬೆಂಚಡ್ ಅಂತ ಇರ್ತಾರೆ, ಕೆಲವರು ಮಲೆಯಲ್ಲಿ ಬಿಲೋ ಹಾಕಿರೋದ್ರಿಂದ ಈ ಸರಿಯಾದ ಮಾಹಿತಿ ನಮಗೆ ತೀಯಾ ಅಂತ ಅಲ್ಲಿ ಬಂದಿರಲಿಲ್ಲ, ಇದಾಗಲಿಲ್ಲ. ಕಳೆದ ಸೆನ್ಸಸ್ ಪ್ರಕಾರ ಒಂದು 10 ವರ್ಷದ ಇತಿಹಾಸದಲ್ಲಿ ತೀಯಾ ಪಾಪ್ಯುಲೇಷನ್ ಬಹಳ ಕಡಿಮೆ ತೋರಿಸಿದ್ದಾರೆ. ಕಾರಣ ಇಷ್ಟೇ, ಅದನ್ನು ಬೈಫರ್ಕೇಟ್ ಮಾಡಿ ಬೇರೆ ಬೇರೆ ಮೆನ್ಷನ್ ಮಾಡಿದ್ರಿಂದ ಈ ಸಮಸ್ಯೆ ಆಗಿದೆ. ಅದಕ್ಕೆ ಎಲ್ಲ ಪತ್ರಿಕೆಯವರಿಗೂ ನಮ್ಮ ಮನವಿ, ಈ ರಾಜ್ಯಾದ್ಯಂತ ಇರತಕ್ಕಂಥ ತೀಯರು ಪತ್ರಿಕೆಯ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೇವೆ. ಈ ರಾಜ್ಯಾದ್ಯಂತ ಇರತಕ್ಕಂಥ ತೀಯರು ತೀಯಾ ಅಂತಲೇ ಮೆನ್ಷನ್ ಮಾಡಬೇಕು. ಕಾಲಮ್ ನಂಬರ್ 9ರಲ್ಲಿ, ಆ ಫಾರ್ಮೆಟಲ್ಲಿ ಕಾಲಮ್ ನಂಬರ್ 9ರಲ್ಲಿ ಜಾತಿ ಅಂತ ಇದೆ, ಆ ಜಾತಿಗೆ ತೀಯರು ಅಂತ ಮೆನ್ಷನ್ ಮಾಡಬೇಕು. ಇನ್ನು ಕೆಲವರು ಬೆಂಚಾಡ ಮಲೆಯಲ್ಲಿ ಬಿಲ್ಲೋ ಅಂತ ಇರ್ತಾರೆ. ನಾವೆಲ್ಲ ನೀವು ಫಸ್ಟ್ ತೀಯರ್ ಅಂತ ಮೆನ್ಷನ್ ಮಾಡಬೇಕು. ಇದು ಒಂದು ವೇಳೆ ಕೆಲವರಿಗೆ ನೀವು ಸರ್ಟಿಫಿಕೇಟ್ ಅದರ ಬಗ್ಗೆ ನಮಗೆ ಕೆಲವು ಮಾಹಿತಿ ಬಂತು, ಕೆಲವರಲ್ಲಿ ಬೆಂಚಾಡ ಅಂತ ಮೆನ್ಷನ್ ಮಾಡಿದ್ದೇವೆ, ಕೆಲವರಲ್ಲಿ ಮಲೆಯಲ್ಲಿ ಬಿಲ್ಲೋ ಅಂತ ಮೆನ್ಷನ್ ಮಾಡಿ, ಅದು ಏನಿದ್ರು ಕೂಡ ಅದು ಉಪಜಾತಿ ನಿಮ್ಮ ಕಾಲಮ್ ನಂಬರ್ 11ರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 9ಕ್ಕೆ ಬಂದಾಗ ತೀಯರೇ, ನಾವೆಲ್ಲ ತೀಯರೇ. ಸಬ್ ಕಾಸ್ಟಲ್ಲಿ ಯಾವುದೋ ಕಾಲಮ್ ನಂಬರ್ 11ರಲ್ಲಿ ಕೇಳ್ತಾರೆ, ಅಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಿ. ಕೆಲವರಿಗೆ ಒಂದು ಇದಿದೆ, ಹೆದರಿಕೆ ಇದೆ, ನಾವು ನಮ್ಮ ಸರ್ಟಿಫಿಕೇಟಲ್ಲಿ ಬೆಂಚಾಡ ಇದೆ, ನನ್ನ ಇದರಲ್ಲಿ ಮಲೆಯಲ್ಲಿ ಬಿಲ್ಲೋ ಆಗ್ತಾ ಇದೆ, ನನ್ನ ಪಾಸ್ಪೋರ್ಟಲ್ಲಿ ಹಾಗೆ ಇದೆ, ನನ್ನ ಇದರಲ್ಲಿ ಹಾಗೆ ಇದೆ ಅಂತ ಕೆಲವು ಮಾಹಿತಿಗಳು ನಮಗೆ ಬಂದಿದೆ. ಆದರೆ ಯಾವುದೇ ಇದ್ರೂ ಕೂಡ ನಾವು ತೀಯರಾಗಿ ಗುರುತಿಸಬೇಕು. ಆ ದೃಷ್ಟಿಯಲ್ಲಿ ನಾವು ಎಲ್ಲ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ದೇವಸ್ಥಾನಗಳ ಎಲ್ಲ ದೇವಸ್ಥಾನಗಳ ಪ್ರತಿನಿಧಿಗಳನ್ನು, ಆಡಳಿತ ಮುಕ್ತೇಶ್ವರಗಳನ್ನು ಕೂಡ ಕರೆದು, ಸಮಾಜದ ಸಂಘದ ಅಧ್ಯಕ್ಷರುಗಳನ್ನು ಕೂಡ, ವಲಯ ಅಧ್ಯಕ್ಷರುಗಳನ್ನು ಕರೆದು ಈ ಸಭೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ನಮ್ಮ ಸಮಾಜದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಮ್ಮದು ಬೇಡಿಕೆ ಇವತ್ತಿನ ಇಷ್ಟೇ, ನಮ್ಮ ಸಮಾಜ ಬಾಂಧವರಲ್ಲಿ ತೀಯಾ ಅಂತಲೇ ಎಲ್ಲರೂ ನಮಗಿಸಬೇಕು. ಮತ್ತೆ ಬಂದಾಗ ಕಾಲಮ್ ನಂಬರ್ 11ರಲ್ಲಿ ಉಪಜಾತಿ ಮನಸ್ಸಿದ್ದ ಬೇಕಿದ್ದವರು ಮಾತ್ರ ಸರ್ಟಿಫಿಕೇಟ್ ಸಮಸ್ಯೆಗಳು ಇರ್ತಿರಲ್ಲ, ಅವರು ಮಾತ್ರ ಇದನ್ನು ಬೆಂಚಾಡ ಮೇಲೆ ಬಿಲ್ಲುವ ಮೆನ್ಷನ್ ಮಾಡ್ಬೋದು. ಆದರೆ ಮೇನ್ ಕಾಲಮ್ ನಂಬರ್ 9ರಲ್ಲಿ ಜಾತಿ ಬರುವಾಗ ತೀಯಾ ಅಂತ ಮೆನ್ಷನ್ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ನಮ್ಮ ತೀಯಾ ಸಮಾಜ
ಅದೇ ಭಾಷೆ ಭಾಷೆ ಮತ್ತು ಭಾಷಾ ಕಾಲಮಲ್ಲಿ ಮಲಯಾಳಿ ಅಂತ ಇದೆ, ಮದರ್ ಟಂಗ್ ಅಂತ ಮಲಯಾಳಂ. ನಾವು ಬರೆಯುವಾಗ ಎಲ್ಲರೂ ಮಲಯಾಳಂ ಅಂತಲೇ ಬರೀಬೇಕು. ನಮ್ಮ ಮದರ್ ಟಂಗ್ ಮಲಯಾಳ, ಟಿಯರ್ದು ಮಲಯಾಳಂ ಅಂತಲೇ ಮೆನ್ಷನ್ ಮಾಡಬೇಕು. ಅದು ಕೂಡ ಭಾಳ ಎಚ್ಚರಿಕೆ ವಹಿಸೋದು ಕೂಡ ಮಲಯಾಳಂ ಅಂತ ಮೆನ್ಷನ್ ಮಾಡುವಂಥದ್ದು. ಮತ್ತು ಕಾಲಮ್ ನಂಬರ್ 9 ಟಿ ಅಂತ ಮೆನ್ಷನ್ ಮಾಡುವಂಥ ಎಲ್ಲರೂ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು. ಮನೆಗೆ ಬಂದಾಗ ಕೆಲವರು ನೀವು ಹೊರಗೆ ಹೋಗಬೇಕು ಇರುವುದಿಲ್ಲ, ಆದರೂ ಮಾಹಿತಿ ಕೊಡುವಾಗ ಸರಿಯಾದ ಮಾಹಿತಿ ಕೊಡಿ. ಈಗಾಗಲೇ ಇಲಾಖೆಯಿಂದ BS ಮುಖಾಂತರ ಸ್ಪೀಕರ್ನ ಕೆಲಸ ಮನೆ ಮನೆಗೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಅದು ಯಾವಾಗ ಕರ್ತವ್ಯಕ್ಕೆ ಬರ್ತಾರ ಆಶಾ ಕಾರ್ಯಕರ್ತರು ಮತ್ತು ಇವರು ಟೀಚರ್ಸ್ಗಳು ಬರ್ತಾರ, ಆಗ ಸರಿಯಾದ ಮಾಹಿತಿಯನ್ನು ಕೊಟ್ಟು ನಾವು ಕೊಟ್ಟಂಥ ಮಾಹಿತಿಯನ್ನು ಸರಿಯಾಗಿ ಅವರು ಫೀಲ್ ಮಾಡಿದ್ದಾರೆ ಅಂತ ಅದನ್ನು ಮತ್ತೊಮ್ಮೆ ಪರಿಶೀಲಿಸುವಂಥ ಕೆಲಸ ಕೂಡ ಮಾಡಬೇಕು. ಇಲ್ಲಂತಂದ್ರೆ ನೀವು ಹೇಳಿದಾಗ ಅವರು ಟಿಕ್ ಮಾಡಿಕೊಂಡು ಮತ್ತೆ ಸೀದಾ ಹೋಗ್ಬಿಟ್ರೆ ಅರ್ಧಕ್ಕರ್ಧ ಆಗ್ತದೆ. ಹಾಗೆ ಮಾಡಬಾರ್ದು. ನೀವು ಕೊಟ್ಟ ಮಾಹಿತಿ ಪ್ರಕಾರ ಅವರು ಫಾರ್ಮ್ ಫಿಲ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಮತ್ತೆ ಅದರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಈ TR ಸಮಾಜ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲ ಎಲ್ಲವ ಬೇರೆ, ಎಲ್ಲವನ್ನು ನಮಗೆ ಕನೆಕ್ಷನ್ ಇಲ್ಲ. ಅದು ಪೂಜಾರಿಗಳು ತುಳುಬಿಲ್ಲ ಅದನ್ನು ಕನೆಕ್ಷನ್ ಮಾಡಿಸ್ಬೇಕು. ಮಲಯಾಳಿ ಬಿಲ್ಲ ಇರ್ತಿದ್ರೆ ಏನು ಮಾಡಬೇಕು, ತೊಂದರೆ ಇರ್ತಾಯಿತ್ತು. ನೀವು ಬಿಲ್ಲ ಹಾಕಿದ್ರೆ ಕೆಲವರು ಆಗೋದು ತಪ್ಪ ಆಗಿದೆ. ಬಿಲ್ಲ ಒಂದು ಅದಕ್ಕೆ ಬಿಲ್ಲ ಒಂದು ಹಾಕ್ಲೇ ಕೊಡ್ದು ನಾವು. ಯಾವ್ದು ಹಾಕ್ಲಿಕ್ಕೆ ಕೊಡ್ದು TR ಸರ್ TR ಅಂತ ಮೆನ್ಷನ್ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್ ಕುದ್ರೋಳಿ ಭಗವತ್ ಕ್ಷೇತ್ರದ ವತಿಯಿಂದ ಭಾರತೀಯ ದೃಶ್ಯ ಮಾಧ್ಯಮದ ಎಲ್ಲ ಸದಾಶಿವಗಳು ಇದ್ದಾರೆ, ಹಾಗೆ ಕುದುರೆ ಭಗವತ್ ಕ್ಷೇತ್ರದ ಆಡಳಿತ ಮತ್ತು ಉಮೇಶ್ ಅವರಿದ್ದಾರೆ.